ಒಟ್ಟಾರೆ ಇದು ನೊಂದ ಮಹಿಳೆಯರ ಪರವಾಗಿರ್ತಕ್ಕಂಥದ್ದು ಅಥವಾ ನ್ಯಾಯ ಸಿಗದೇ ಇರತಕ್ಕಂಥ ಪರವಾಗಿರ್ತಕ್ಕಂಥದ್ದು ಒಂದಿಷ್ಟು ಪ್ರಶ್ನೆಗಳು ಇದೆ. ಎರಡು ಹಾಂ, ಎರಡೂ ವಿಚಾರಗಳು. ನೊಂದ ಹೆಣ್ಮಕ್ಳು ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗದೆ ಇರೋದು ಒಂದು ಅಪರಾಧ ಅಂತ ಹೇಳಕ್ ಹೊರಟಿರೋದು. ಓಕೆ. ಇವಾಗ ಒಂದು ಹೆಣ್ಣಿಗೆ ಒಂದೇನೋ ಅತ್ಯಾಚಾರ ಆಯಿತು ಅಂತ ಇಟ್ಕೊಳ್ಳಿ, ಓಕೆ, ಅಥವಾ ಹೆಣ್ಣಿನ ಮಗುಗೆ ಒಂದು ಅತ್ಯಾಚಾರ ಆಯಿತು, ಹ್ಮ್, ಅವ್ರನ್ನ ಒಂದು ಅಂದರೆ ವಾರಗಟ್ಟಲೆ ಮೊಲೆಸ್ಟ್ ಮಾಡಿಬಿಟ್ಟು ಒಂದು ಕೊಳ್ತೋಗಿರೋ ತರಕಾರಿ ಥರ ಯಾರೋ ಒಬ್ಬರು ಬಿಸಾಕ್ಬಿಟ್ಟು ಹೋಗ್ತಾರೆ, ಯೂಸ್ ಮಾಡಿಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಟ್ರು. ಇವಾಗ ಆ ಹೆಣ್ಮಕ್ಳು ನ್ಯಾಯಕ್ಕೋಸ್ಕರ ಕೋರ್ಟ್ ಮೆಟ್ಲು 1 ವರ್ಷ 2 ವರ್ಷ 3 ವರ್ಷ ಪ್ರತಿದಿನ ಅಲಿತಾನೆ ಕಲಿತಾ ಇರ್ತಾರೆ. ಹೌದು. ಆ ಅಲಿಯೋದ್ರ ಜೊತೆಗೆ ಸಮಾಜ ಅವ್ರನ್ನ ಕೀಳು ದೃಷ್ಟಿಯಿಂದ ನೋಡುವಂಥ ರೀತಿ ಇದೆಲ್ಲ ಆಗಿ ಒಂದು ದಿನ ಕಾನೂನು ನನ್ನ ಕೈಗೆ ತೊಗೊಂಡ್ಬಿಡೋಣ ಅಂತ ಒಂದು ಆವೇಶ ಬಂದ್ಬಿಟ್ಟು ಇವತ್ತೇನಾದರೂ ಅವರೇ ಕಾನೂನು ತೊಗೊಂಡು ಅವನು ಹೋಗಿ ಕೊಂದುಬಿಟ್ಟು ಅದಕ್ಕೇನು ಸಾಕ್ಷ್ಯಾಧಾರ ಅಂದರೆ ಅತ್ಯಾಚಾರ ಮಾಡಿದವನು ಯಾರನ್ನೋದು ಆ ಹೆಣ್ಣಿಗೆ ಗೊತ್ತಿರುತ್ತಲ್ಲ. ಕರೆಕ್ಟ್. ಕೋರ್ಟ್ ಸಾಕ್ಷ್ಯಾಧಾರಗಳಿಗೆ ವೆಯ್ಟ್ ಮಾಡ್ತಾ ಇದೆ. 2 ವರ್ಷ 3 ವರ್ಷ ಆಗಿದೆ. ಹೋಗಿ ಒಂದಿನ ಅವ್ನು ಆರಾಮಾಗಿ ಓಡಾಡ್ಕೊಂಡು ನಗ್ನಕೊಂಡು ಖುಷಿಯಾಗಿ ಇನ್ನೊಂದಷ್ಟು ಅತ್ಯಾಚಾರ ಮಾಡ್ಕೊಂಡಿದ್ದಾನೆ ಅವನು. ಇವಾಗ ಹೋಗ್ಬಿಟ್ಟು ಆ ಹೆಣ್ಣು ಅವನ್ನ ಕೊಂದುಬಿಟ್ಲು ಅನ್ಕೊಳ್ಳಿ, ಇವಳನ್ನ ತಪ್ಪಿತಸ್ಥೆ ಅಂತ ಅರೆಸ್ಟ್ ಮಾಡಿರ್ತಾರೆ. ಇವಾಗ ಅವಳು ಎಷ್ಟು ವರ್ಷ ಅನ್ಭವಿಸಿರೋ ನೋವಲ್ದೆ ಈಗ ನೋಡಪ್ಪ ಕೊಲೆ ಮಾಡ್ಬಿಟ್ಲು, ತಪ್ಪಿತಸ್ಥೆ.